ನಮಸ್ಕಾರ ಗುರು, ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡ 2025. ನಮ್ಮ RCB ತಂಡ ಯಾವ ರೀತಿ ಇದೆ ಅಂತ ನಿಮಗೆ ಅನಿಸುತ್ತೆ ಅಂತ ಮೊದಲಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. RCB ತಂಡದ ಬಗ್ಗೆ MS ಧೋನಿ ಅವರು ಮಾತಾಡಿದೆ ಅಂತ ಹೇಳಬೇಕು ಅಂತಾರೆ. ಎಲ್ಲ ತಂಡದ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಹೇಳಬೇಕು. RCB ತಂಡದ ಬಗ್ಗೆ ಕೂಡ ಮಾತಾಡಿದೆ ಅಂತ ಹೇಳಬೇಕು MS ಧೋನಿ ಅವರು. ಏನಂತ ಮಾತಾಡಿದರೆ MS ಧೋನಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. 2025 ನಮ್ಮ RCB ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳ್ಬೇಕು. ಯಾಕಂದರೆ ಮೊದಲ ದಿವಸ ಆಕ್ಷನ್ ನೋಡಿ ಯಾರು ಎಂತೆಂಥ ನಮ್ಮ RCB ತಂಡನ RCB ಅಭಿಮಾನಿಗಳೇ ಟ್ರೋಲ್ ಮಾಡಿಬಿಟ್ರು ಅಂತ ಹೇಳ್ಬೇಕು. RCB ಮ್ಯಾನೇಜ್ಮೆಂಟ್ ಅವ್ರನ್ನ ಆ ರೀತಿ ಆಕ್ಷನ್ ಮಾಡಿದ್ರು ಮೊದಲ ದಿವಸ ಅಂತ ಹೇಳ್ಬೇಕು. ಒಳ್ಳೊಳ್ಳೆ ಸ್ಟಾರ್ ಆಟಗಾರರಿಗೆ ಬಿಡ್ಡೆ ಮಾಡ್ತಾರೆ RCB ತಂಡ, ಕೂಗ್ತಲೇ ಇಲ್ಲ, ಕೈಗೆ ಏನಾಗಿದೆ ಅಂತ ಓದಿದ್ರೆ ಆ ರೀತಿ ಮಾಡು ಅಂತ ಹೇಳ್ಬೇಕಾದ್ರೆ ಸೆಕೆಂಡ್ ದಿವಸ ತುಂಬಾ ಬಲಿಷ್ಠವಾದ ತಂಡ ಕಟ್ಟಿದ್ರು ನಮ್ಮ RCB ತಂಡ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಫಿಕ್ಸ್ ಆಗ್ತಾ ಅದ್ರ ಬಗ್ಗೆ ನೋ ಡೌಟ್, ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಪಡ್ಕೋಬೇಡಿ. MS ಧೋನಿ ಅಂತ ಹೇಳಪ್ಪ ಅಂತಾರೆ, ಈ ವರ್ಷ RCB ತಂಡ ತುಂಬಾ ಬಲಿಷ್ಠ ಆಗಿದೆ. ಹೌದು, ಒಳ್ಳೆ ಸ್ಟಾರ್ ಆಟಗಾರರು ಇಲ್ದವ್ರ ಪರವಾಗಿಲ್ಲ. ಅದು RCB ತಂಡ ಎಲ್ಲ ಪ್ಲೇಸಲ್ಲೂ ಕೂಡ ಟಿಕ್ ಮಾಡುವಂಥ ಆಟಗಾರ ಇದ್ದಾರೆ ಅಂತ ಹೇಳಬೇಕು. ಎಲ್ಲ ಪ್ಲೇಸಲ್ಲೂ ಕೂಡ ಆಡುವಂಥ ಆಟಗಾರ ಇದ್ದಾರೆ RCB ತಂಡ. ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಮತ್ತು ಆಲ್ರೌಂಡರ್ಸ್ಗಳ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಿಡ್ಲ್ ಆರ್ಡರ್ಸ್ ಆಗಿರ್ಬೋದು, RCB ತಂಡಕ್ಕೆ ಬೇಕಾಗಿರೋಂಥ ಆಟಗಾರನ ಕರ್ಕೊಂಡಿದ್ದಾರೆ ಈ ವರ್ಷ RCB ತಂಡ ಅಂತ ಹೇಳಬೇಕು. ಮತ್ತು ಕಳೆದ ವರ್ಷ ಎಲ್ಲ ಬೌಲಿಂಗ್ ವೀಕ್ ಇತ್ತು, ಮತ್ತು ಮಿಡ್ಲ್ ಆರ್ಡರ್ಸ್ ಸ್ವಲ್ಪ ಅಲ್ಲಲ್ಲಿ ರನ್ ಬಂದಿತ್ತು. ಆದರೆ ಈ ವರ್ಷ RCB ತಂಡ ಎಲ್ಲ ಫಾರ್ಮೆಟಲ್ಲೂ ಕೂಡ ಆಡುವಂಥ ಆಟಗಾರರು, ಡೆತ್ ಆಗಿರ್ಬೋದು, ಮತ್ತು ಮಿಡ್ಲ್ ಆರ್ಡರ್ಸ್ ಆಗಿರ್ಬೋದು, ಎಲ್ಲ ರೀತಿ ಬೌಲಿಂಗ್ ಆಗಿರ್ಬೋದು, ಎಲ್ಲರಲ್ಲೂ ಕೂಡ ಟಿಕ್ ಆಗಿದೆ. ಈ ವರ್ಷ RCB ತಂಡ ತುಂಬಾ ಬಲಿಷ್ಠ ಇದೆ. 2025ಗೆ RCB ತಂಡ ಫಾರ್ ರೀಸನ್ 7 MS ಧೋನಿ ಅವರು ಹೇಳಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. RCB ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ಅನಿಸುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ RCB. ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಸೋನ್ ಟಾಟಾ ಬಾಯ್ ಬಾಯ್ ಗುರು. ಏನಂತಾರೆ ಕಮೆಂಟ್ ಮಾಡಿ ಗುರು.